ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ಜಯದೇವು ತುಂಬಾ ಟೆನ್ಷನ್ ಆಗಿರ್ತಾನೆ. ಈ ಮಿಂಚುನ ಹೇಗಾದರೂ ಮಾಡಿ ನಾನು ಎಲ್ಲರಿಂದ ದೂರ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಆದರೆ ಎಷ್ಟೇ ಬಾರಿ ಪ್ರಯತ್ನ ಪಟ್ಟರೂ ಕೂಡ ಅದು ಪ್ಲ್ಯಾನು ಸಕ್ಸಸ್ಸೇ ಆಗ್ತಿಲ್ಲ. ನಾನು ಸತತವಾಗಿ 3 ಬಾರಿ ಕೂಡ ಪ್ರಯತ್ನ ಪಟ್ಟಿದ್ದೀನಿ, ಬಟ್ ಯಾವಾಗಲೂ ಕೂಡ ಅದು ಸಕ್ಸಸ್ಸೇ ಆಗ್ತಾ ಇಲ್ಲ. ಆ ದೇವರು ಅಚ್ಚೆ ಹಾಕಿ ಕಳಿಸ್ಬಿಟ್ಟಿದ್ದಾನೆ ಅನಿಸುತ್ತೆ. ಆ ಗೌತಮ್ ಮನೆ ಬಿಟ್ಟು ಎಲ್ಲೂ ಕೂಡ ಹೋಗಬಾರ್ದು ಅಂತ ಅಂದ್ಬಿಟ್ಟು ಇನ್ನೇನಾದರೂ ನಾನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಒಬ್ಬರ ಹತ್ರ ಹೇಳ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಸರ್ ಇವತ್ತು ನಿಮ್ಗೊಂದು ವಿಷಯ ಗೊತ್ತಿದೆಯಾ? ಯಾವತ್ತೂ ಕೂಡ ನಿಮಗೆ ಈ ವಿಷಯ ಸರ್ಪ್ರೈಸ್ ಆಗಿ ಇರುತ್ತೆ. ಏಕೆ ಅಂತ ಅಂದರೆ ನಾಳೆ ಆ ಬರ್ತ್ಡೇ ಆಚರಿಸ್ಕೊಳ್ತಾ ಇದ್ದಾರೆ. ಇಬ್ಬರು ಮಕ್ಳಿಗೂ ಕೂಡ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಜಯದೇವ್ಗೆ ಟೆನ್ಷನ್ ಆಗುತ್ತೆ. ಹೌದಾ, ಅಷ್ಟೊಂದು ಖುಷಿಯಲ್ಲಿ ತೇಲಾಡ್ತಿದ್ದಾರೆ ಅವರು. ನನ್ನನ್ನು ಇಷ್ಟೊಂದು ನೋವಿನಲ್ಲಿ ಅವರು ಅನುಭವಿಸ್ಲಿ ಅಂತ ಬಿಟ್ಬಿಟ್ಟು ಅವರು ಅಷ್ಟೆಲ್ಲ ಖುಷಿ ಪಡ್ತಿದ್ದಾರೆ. ಅದಕ್ಕೆ ಹೇಗಾದರೂ ಮಾಡಿ ನಾನು ಕಲ್ಲು ಹಾಕಬೇಕು ಅಂತ ಅಂದ್ಬಿಟ್ಟು ಜಯದೇವು ಟೆನ್ಷನಲ್ಲಿ ಯೋಚನೆ ಮಾಡ್ತಾನೆ ಇರ್ತಾರೆ. ಈ ಕಡೆ ಎಲ್ಲ ವಿಷಯ ಕೂಡ ಪಾರ್ಥಗೆ ಹಾಗೆ ಶಕುಂತಲಾಗೆ ಗೊತ್ತಾಗಿರುತ್ತೆ. ಇದನ್ನೆಲ್ಲನೂ ಕೂಡ ಮಾಡಿರೋದು ಯಾರೂ ಅಲ್ಲ, ಜಯದೇವ್ ಅಂತ ಗೊತ್ತಾಗಿರುತ್ತೆ. ಇದನ್ನು ಕೇಳಿದ ತಕ್ಷಣ ತುಂಬಾ ಟೆನ್ಷನ್ ಆಗಿರುತ್ತೆ. ಯಾಕೆ ಈ ರೀತಿ ವರ್ತನೆ ಮಾಡ್ತಾ ಇದ್ದಾನಲ್ಲ, ಇಲ್ಲ ಇದನ್ನು ನಾವು ಹೀಗೆ ಸುಮ್ಮನೆ ಬಿಟ್ಟರು ಆಗೋದೇ ಇಲ್ಲ, ಏನಾದರೂ ಮಾಡಿ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ಇಲ್ಲ ಅಂತ ಅಂದರೆ ಈ ವಿಷಯನ ನಾವು ಗೌತಮ್ ಹತ್ರ ಹೇಳಲೇಬೇಕು, ಮುಚ್ಚಿಟ್ರೆ ತಪ್ಪಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಲಕ್ಷ್ಮೀಕಾಂತ್ ಹೇಳ್ತಾರೆ, ಇಲ್ಲ ಆ ರೀತಿ ಮಾಡೋದು ಬೇಡ. ಯಾಕೆ ಅಂತ ಅಂದರೆ ಈ ರೀತಿ ಏನಾದರೂ ಮಾಡಿಬಿಟ್ರೆ ಅನಾಹುತ ಆಗೋದು ಗ್ಯಾರಂಟಿ ಆಗಿಬಿಡುತ್ತೆ. ಜಯದೇವ್ಗೆ ಬುದ್ಧಿ ಕಲಿಸ್ಬೇಕು, ಆದರೆ ಅದಕ್ಕೆ ನಾವು ಟೈಮ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಶಕುಂತಲಾ ಹಾಗೆ ಪಾರ್ಥ ಹೇಳ್ತಾರೆ, ಇಲ್ಲ ನಾವು ತಪ್ಪು ಮಾಡ್ತಾ ಇದ್ದೀವಿ, ಇನ್ನು ದೊಡ್ಡ ಗಂಡಾಂತರ ಬರೋ ಮುಂಚೆ ನಾವು ಹೇಗಾದರೂ ಮಾಡಿ ಇದನ್ನೆಲ್ಲನೂ ಕೂಡ ಸರಿಪಡಿಸ್ಬೇಕು ಅಂತ ಅಂದ್ಬಿಟ್ಟು ಶಕುಂತಲಾ ಹೇಳಿದಾಗ ಲಕ್ಷ್ಮೀಕಾಂತು, ಇಲ್ಲ ಬೇಡ ಸಿಸ್ಟರ್, ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಹೇಳೋದು ಬೇಡ, ಸಮಯ ಬಂದಾಗ ನಾನೇ ಹೇಳ್ತೀನಿ. ಗೌತಮು ಯಾವುದೇ ಕಾರಣಕ್ಕೂ ಕೂಡ ಜಯದೇವನ್ನ ಸಾಯಿಸ್ಬಿಟ್ಟು ಜೈಲಿಗೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸರಿ ಬಿಡೋಣ ಆಯಿತು ಅಂತ ಅಂದ್ಬಿಟ್ಟು ಶಕುಂತಲಾ ಕೂಡ ಹೇಳ್ತಾರೆ. ಈ ಕಡೆ ಎಲ್ಲರೂ ಕೂಡ ಸರ್ಪ್ರೈಸ್ ಆಗಿ ಮಿಂಚುಗೆ ಹಾಗೆ ಆಕಾಶ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ತಯಾರಿ ಕೂಡ ಮಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಜಯದೇವ್ಗೆ ಮಾತ್ರ ಟೆನ್ಷನ್ ಫುಲ್ ಆಗಿರುತ್ತೆ. ಹೇಗೆ ಇದನ್ನೆಲ್ಲ ಕೂಡ ನಾನು ಹಾಳು ಮಾಡೋದು, ಆ ಮಿಂಚು ಇದರಿಂದ ಎಲ್ಲನೂ ಕೂಡ ತಪ್ಪಿಸ್ಕೊಂಡ್ಬಿಟ್ಲು, ನನ್ನ ಲಕ್ಕಿ ಗರ್ಲ್ ಆಗಿದ್ಲು, ಬಟ್ ಇವಾಗ ಅವ್ರಿಗೆ ಲಕ್ಕಿ ಗರ್ಲ್ ಆಗಿಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಜಯದೇವ್ ಅಂದ್ಕೊತಾ ಇರ್ತಾರೆ. ತಕ್ಷಣ ಜಯದೇವ್ ಮನೆಗೆ ಕೂಡ ಒಬ್ಬರು ಬರ್ತಾರೆ. ಅವ್ರು ಯಾರೂ ಅಲ್ಲ, ದಿಯಾ ಅವರ ಬಾಯ್ ಫ್ರೆಂಡ್ ಆಗಿರ್ತಾರೆ. ಬಾಯ್ ಫ್ರೆಂಡ್ ಬಂದುಬಿಟ್ಟು ದಿಯಾ ಎಲ್ಲಿ ಅಂತ ಕೇಳಿದಾಗ ಜಯದೇವ್ ತುಂಬಾ ನಾಟಕೀಯವಾಗಿ ಮಾತಾಡ್ತಾ ಇರ್ತಾರೆ. ಇಲ್ಲ ಬ್ರೋ, ನನಗೇನು ಗೊತ್ತು, ನಾನು ಅಂದ್ಕೊಂಡಿದ್ದೆ ನಿಮ್ಮ ಜೊತೆನೇ ಇರ್ಬೋದು ಅಂತ ಅಂದ್ಬಿಟ್ಟು, ಬಟ್ ಇವಾಗ ನೀವು ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ದಿಯಾ ಬಾಯ್ ಫ್ರೆಂಡ್ ಹೇಳ್ತಾರೆ, ಇಲ್ಲ ಬ್ರೋ ಯಾಕೆ ಈ ರೀತಿ ಹೇಳ್ತಾ ಇದ್ದೀರಲ್ಲ, ತಕ್ಷಣ ಕಾಣಿಸ್ಕೊಂಡಿಲ್ಲ ಅಂತ ಅಂದರೆ ಏನರ್ಥ, ಇದಕ್ಕಿದು ಹಾಗೆ ಎಲ್ಲೋ ಹೋಗಿರ್ಬೋದು, ಇಲ್ಲ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಜಯದೇವ್ ಅಂದ್ಕೊತಾರೆ, ಇಲ್ಲ ಇದು ಸರಿ ಹೋಗೋದಿಲ್ಲ, ಹೇಗಾದರೂ ಮಾಡಿ ನನ್ನನ್ನು ಇವರು ಸಿಗಾಕ್ಸೋ ಒಂದು ಕೆಲಸ ಮಾಡಿಸ್ತಾನೆ ಇದ್ದಾರೆ ಅಂತ ಅಂದ್ಬಿಟ್ಟು ಅಂದ್ಕೊತಾ ಇರ್ತಾರೆ. ಆದರೆ ದಿಯಾ ಬಾಯ್ ಫ್ರೆಂಡ್ ಹೇಳ್ತಾರೆ, ಇಲ್ಲ ಇಲ್ಲ ನಾವು ಸುಮ್ಮನೆ ಕೂರೋದು ತಪ್ಪಾಗ್ಬಿಡುತ್ತೆ, ನನ್ನ ಬೇಬಿ ಇಷ್ಟು ದಿನವೂ ಕೂಡ ಸಿಕ್ಕಿಲ್ಲ, ಒಂದು ವಾರ ಆಯಿತು, ಒಂದು ವಾರದಿಂದನೂ ಕೂಡ ನನ್ನ ಬೇಬಿ ಒಂದು ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಈ ರೀತಿ ಮಾಡ್ದೋಳು ಅಲ್ವೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಬರ್ತ್ಡೇ ಪಾರ್ಟಿಯನ್ನು ಚೆನ್ನಾಗಿ ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ. ತಕ್ಷಣ ಅಲ್ಲಿಗೆ ಜಯದೇವ್ ಬರೋ ಪ್ಲ್ಯಾನ್ ಕೂಡ ಮಾಡ್ಕೊಂಡಿರ್ತಾರೆ. ಜಯದೇವ್ ಅವರು ಹೇಗಾದರೂ ಮಾಡಿ ಆ ಬರ್ತ್ಡೇ ಪಾರ್ಟಿಗೆ ನಾನು ಕೂಡ ಹೋಗಬೇಕು ಅಂತ ಅಂದ್ಬಿಟ್ಟು ಅವರು ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ಕೊಳ್ತಾ ಇರ್ತಾರೆ. ನಾನು ತಕ್ಷಣ ಹೋದರೆ ಅಲ್ಲಿ ಮನೆಯಲ್ಲಿ ನನ್ನನ್ನು ಸೇರಿಸ್ಕೊಳ್ಳೋದಿಲ್ಲ, ನಾನು ಹೇಗಾದರೂ ಮಾಡಿ ಬೇರೆ ಡ್ರೆಸ್ ಹಾಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ಜಯದೇವ್ ಥಿಂಕ್ ಮಾಡ್ತಾ ಇರ್ತಾರೆ. ಜಯದೇವ್ಗೆ ತಕ್ಷಣ ಒಂದು ಪ್ಲ್ಯಾನ್ ಕೂಡ ಹೊಳೆಯುತ್ತೆ, ಇಲ್ಲ ನಾನು ಕ್ರಿಶ್ಚಿಯನ್ ಥರ ಬಟ್ಟೆ ಹಾಕೊಂಡು ಹೋಗಬೇಕು, ಅಲ್ಲಿ ಯಾರು ಕೂಡ ನನ್ನನ್ನು ಕಣ್ಣು ಹಿಡಿಯಬಾರ್ದು ಅಂತ ಅಂದ್ಬಿಟ್ಟು ಜಯದೇವ್ ಅಂದ್ಕೊತಾ ಇರ್ತಾರೆ. ಜಯದೇವ್ ಅವರು ಕೆಲವು ಗಿಫ್ಟ್ಗಳನ್ನ ಕೂಡ ಪರ್ಚೇಸ್ ಮಾಡ್ತಾರೆ. ಅದನ್ನೆಲ್ಲನೂ ಕೂಡ ತೊಗೊಂಡು ಮಿಂಚುಗೆ ಕೊಡೋದಕ್ಕೆ ಅಂತ ಹೋಗ್ತಾರೆ. ಆದರೆ ಮಿಂಚುಗೆ ಆಕಾಶ್ಗೆ ತುಂಬಾ ಇಷ್ಟ ಆಗುತ್ತೆ ಆ ಗಿಫ್ಟು. ಇದನ್ನು ಯಾರು ತಂದಿರ್ಬೋದು, ಈ ರೀತಿಯೆಲ್ಲ ಗೊಂಬೆ ರೀತಿ ಬಟ್ಟೆ ಹಾಕೊಂಡು ಬಂದಿದ್ದಾರಲ್ಲ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ತಾರೆ. ಈ ಕಡೆ ಶಕುಂತಲಾ ಆಗಿರ್ಬೋದು, ಲಕ್ಷ್ಮೀಕಾಂತ್ ಆಗಿರ್ಬೋದು, ಭೂಮಿಕಾ ಅವರು, ಗೌತಮ್ ಅವರು ಎಲ್ಲರೂ ಕೂಡ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಈ ರೀತಿಯೆಲ್ಲ ನಮ್ಮ ಮಕ್ಕಳಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಬಂದಿರ್ಬೋದಲ್ಲ, ಯಾರು ಇವರು ಅಂತ ಅಂದ್ಬಿಟ್ಟು ಅಂದ್ಕೊತಾ ಇರ್ತಾರೆ. ಆದರೆ ಜಯದೇವ್ ಮುಖವನ್ನು ಯಾರಿಗೂ ಕೂಡ ತೋರಿಸ್ತಾ ಇರೋದಿಲ್ಲ, ಮಕ್ಕಳಿಗೆ ಗಿಫ್ಟನ್ನು ಕೊಡ್ತಾ ಇರ್ತಾರೆ. ಇದನ್ನು ನೋಡಿ ಮಿಂಚುಗೆ ಯಾರಿರ್ಬೋದು ಈ ಆಂಕಲ್ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ತಾರೆ. ಆದರೆ ಜಯದೇವ್ ಅವರು ತಕ್ಷಣ ಕ್ಯಾಪನ್ನು ತೆಗಿತಾರೆ. ಇದನ್ನು ನೋಡಿ ಮನೆಯಲ್ಲಿ ಎಲ್ಲರಿಗೂ ಕೂಡ ಶಾಕಿಂಗ್ ಆಗಿಬಿಡುತ್ತೆ. ಯಾಕೆ ಅಂತ ಅಂದರೆ ಗೌತಮ್ ಅವರು ನನ್ನ ಮಕ್ಕಳು ಬರ್ತಡೇ ಮಾಡ್ತಾ ಇರೋದು ಯಾರು ಹೇಳಿರ್ಬೋದು ಇವನಿಗೆ, ಅದು ಅಲ್ಲದೆ ಅದೇ ಟೈಮಿಸ್ಗೆ ಕರೆಕ್ಟಾಗಿ ಬಂದಿದ್ದಾನೆ ಅಂತ ಅಂದರೆ ಏನೋ ಒಂದು ಪ್ರಾಬ್ಲಮ್ ಇಟ್ಕೊಂಡೇ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಗೌತಮ್ ಅವರು ತುಂಬಾ ಕೋಪ ಮಾಡ್ಕೊಳ್ತಾರೆ. ಈ ಕಡೆ ಭೂಮಿಕಾಗಂತೂ ತುಂಬಾ ದೊಡ್ಡ ಕೋಪ ಬಂದುಬಿಟ್ಟಿರುತ್ತೆ. ಇಲ್ಲ ಇವನು ಹೇಗಾದರೂ ಮಾಡಿ ನಾನು ಇಲ್ಲಿಂದ ಆಚೆ ಕಳಿಸ್ಬೇಕು, ಕೆಟ್ಟ ಹುಳನ ನಾವು ಮನೆ ಒಳಗೆ ಸೇರಿಸ್ಕೊಬಾರ್ದು ಅಂತ ಅಂದ್ಬಿಟ್ಟು ಭೂಮಿಕಾ ಕೂಡ ಅನ್ಕೊತಾ ಇರ್ತಾರೆ. ಲಕ್ಷ್ಮೀಕಾಂತು ಹಾಗೆ ಶಕುಂತಲಾ ಅವರು ಹಾಗೆ ಪಾರ್ಥ ಅವರು ಇವರು ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ, ಅಲ್ಲ ಬ್ರೋ ಇಷ್ಟು ಕೆಟ್ಟದ್ದೆಲ್ಲ ನೀನು ಮಾಡಿದ್ರೂ ಕೂಡ ನೀನು ಈ ರೀತಿ ಮನೆಗೆ ಮತ್ತೆ ಬಂದಿದೆಯಲ್ಲ, ಅದು ಅಲ್ಲದೆ ಮಿಂಚು ಪುಟ್ಟ ಕಂಡ್ರೆ ನಿನಗೆ ಆಗೋದೇ ಇಲ್ಲ, ಮಿಂಚುನ ಹೇಗಾದರೂ ಮಾಡಿ ಕಿಡ್ನಾಪ್ ಮಾಡಬೇಕು ಅಂತ ಮತ್ತೆ ಕುತಂತ್ರಗಳನ್ನ ಮಾಡ್ಕೊಂಡು ಬಂದಿರ್ಬೋದು ಅಂತ ಅಂದ್ಬಿಟ್ಟು ಪಾರ್ಥ ಅವರು ಲಕ್ಷ್ಮೀಕಾಂತ್ ಅವರು ಮುಖ ನೋಡ್ಕೊತಾ ಇರ್ತಾರೆ. ಆದರೆ ಜಯದೇವ್ ಅವ್ರ ಎಂಟ್ರಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಜಯದೇವ್ ಅವರು ಮತ್ತೆ ರಿವೆಂಜ್
ಹಿಡಿಸ್ಕೊಳ್ಳಿಕ್ಕೆ ಅಂತ ಅಂದ್ಬಿಟ್ಟು ಗೌತಮ್ ಅವ್ರ ಮನೆಗೆ ಹೋಗಿರ್ತಾರೆ. ಆದರೆ ಗೌತಮ್ ಅವರು ಅದಕ್ಕೆಲ್ಲ ಚಾನ್ಸ್ ಕೊಡೋದೇ ಇಲ್ಲ. ಪಾರ್ಥ ಜಯದೇವ್ನ ನೋಡಿದ ತಕ್ಷಣ ಹೇಗಾದರೂ ಮಾಡಿ ಕತ್ತಿನ ಪಟ್ಟಿ ಹಿಡಿದು ನಾನು ಆಚೆ ಹಾಕಲೇಬೇಕು, ಇವನನ್ನು ಹೀಗೆ ಬಿಟ್ಟರೆ ನಮ್ಮನ್ನು ಬೀದಿಗೆ ತಳ್ಳೋದಂತೂ ಗ್ಯಾರಂಟಿ ಅಂತ ಅಂದ್ಬಿಟ್ಟು ಪಾರ್ಥ ಅವ್ರು ಅಂದ್ಕೊತಾ ಇರ್ತಾರೆ. ಈ ಕಡೆ ಶಕುಂತಲಾ ಕೂಡ ಅದೇ ರೀತಿ ಹೇಳ್ಕೊತಾ ಇರ್ತಾರೆ, ನನ್ನ ಹೊಟ್ಟೆಲಿ ಯಾವ ರೀತಿ ಇವನು ಹುಟ್ಟಿದ್ನೋ ಗೊತ್ತಿಲ್ಲ, ಕೆಟ್ಟು ಹುಳ ಇವನಿಂದ ನನಗೆ ತುಂಬಾ ತೊಂದರೆ ಆಗಿತ್ತು, ನಾನು ಕೂಡ ಇವನಿಂದ ತುಂಬಾ ಚೇಂಜ್ ಆಗಿಬಿಟ್ಟಿದೆ. ಬಟ್ ಇವಾಗ ನಾನು ಗೌತಮ್ನ ಬಿಟ್ಕೊಡೋ ಮಾತೇ ಇಲ್ಲ, ಇವನು ಹೇಗಾದರೂ ಮಾಡಿ ಈಚೆ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಶಕುಂತಲಾ ಕೂಡ ಅಂದ್ಕೊತಾ ಇರ್ತಾರೆ. ಆದರೆ ಜಯದೇವ್ ಅವ್ರನ್ನ ನೋಡಿ ಗೌತಮ್ ಅವರು ಸುಮ್ಮನೆ ಇರ್ತಾರೆ. ಗೌತಮ್ ಅವರು ತಕ್ಷಣ ರಿಯಾಕ್ಟ್ ಮಾಡ್ತಾರೆ, ಇಲ್ಲ ಇಲ್ಲಿ ಏನು ಕೆಲಸ ನಿನಗೆ, ಯಾರು ನಿನ್ನನ್ನು ಇಲ್ಲಿ ಇನ್ವೈಟ್ ಮಾಡಿದ್ದಾರೆ, ನಿನಗೂ ಈ ಮನೆಗೂ ಸಂಬಂಧ ಇಲ್ಲ ಅಂತ ಹೇಳಿ ಕಳಿಸ್ತೀನಲ್ವ ಅಂತ ಅಂದ್ಬಿಟ್ಟು ಹೇಳಿದಾಗ ಜಯದೇವ್ ಹೇಳ್ತಾರೆ, ಅಲ್ಲ ಅಣ್ಣ ಇಷ್ಟೊಂದು ಖುಷಿ ವಿಚಾರ ನೀನು ನನಗೆ ಹೇಳಿಲ್ವಲ್ಲ, ಮಿಂಚು ಪುಟ್ಟ ನಿನ್ನ ಮಗಳೇ ಅಂತ ಈ ಸರ್ಪ್ರೈಸ್ ವಿಚಾರ ನನಗೆ ಯಾರಿಂದನೋ ಗೊತ್ತಾಯಿತು, ನೀನು ನನ್ನ ಒಂದು ಮಾತು ಕರಿಬೇಕಲ್ವಾ ಅಂತ ಹೇಳಿದಾಗ ಈ ಕಡೆ ತುಂಬಾ ಕೋಪಗೊಳ್ತಾ ಇರ್ತಾರೆ ಗೌತಮ್ ಅವರು. ಹೌದಾ, ನಿನ್ನನ್ನು ನಾನು ಇನ್ವೈಟ್ ಮಾಡಬೇಕಾ, ನೀನು ಈ ಮನೆಗೆ ಮಾಡಿರೋ ಅಂಥ ದ್ರೋಹ ಎಷ್ಟು ಅಂತ ನಿನಗೆ ಗೊತ್ತಿಲ್ವಾ, ಅದು ಅಲ್ಲದೆ ನನ್ನ ಮಗಳನ್ನ ಚಿಕ್ಕದ್ರಿಂದನೂ ಕೂಡ ನನ್ನಿಂದ ದೂರ ಮಾಡಿರೋ ಒಂದು ಪಾಪ ನೀನು ಕಟ್ಕೊಂಡು ಸಾಯ್ತಾ ಇದೆಯಾ, ಅದು ಅಲ್ಲದೆ ಇವಾಗ ನನ್ನ ಮಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಈ ಚಾಕ್ಲೇಟ್ ತಂದಿದ್ಯಾ, ಈ ಚಾಕ್ಲೇಟ್ಗೆ ನೀನು ವಿಷ ಹಾಕಿಲ್ಲ ಅಂತ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ಅಂದ್ಬಿಟ್ಟು ಹೇಳಿದಾಗ ಜಯದೇವ್ ಅವರು ಶಾಕ್ನಲ್ಲೇ ನಿಂತಿರ್ತಾರೆ. ಇಲ್ಲಿಗೆ ಸಂಚಿಕೆ ಕೂಡ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.